ಈಚೆಗೊಂದು ಸುದ್ದಿ ಬಂತು ಮಾಧ್ಯಮಗಳಲ್ಲಿ. ಪೂನಾದಲ್ಲಿ ಮದುವೆ ಆಗಬೇಕಾಗಿದ್ದ ಹುಡುಗ, ಆಕೆ ಹುಡುಗಿ ಇಬ್ಬರು ಯಾವುದೋ ಒಂದು ಕೋಟೆಗೆ ಹೋಗಿ ಅಲ್ಲಿ ಮೇಲಿಂದ ಆ ಹುಡುಗ ಬಿದ್ದು ಸತ್ತೋದ. ಆ ಹುಡುಗಿನೂ ಅರೆಸ್ಟ್ ಮಾಡಿದ್ದಾರೆ, ಅವನ ಜೊತೆ ಇನ್ನೊಬ್ಬ ಬಾಯ್ ಫ್ರೆಂಡ್ ಇದ್ದ ಅಂತ ಅವನು ಅರೆಸ್ಟ್ ಮಾಡಿದ್ದಾರೆ. ಆ ಸತ್ತೋದ ಹುಡುಗ ತಲೆಗೆ ವಿಗ್ ಹಾಕೊಂಡಿದ್ದ, ಬಾಳ್ನೆ ಸಿತ್ತು, ಅದು ಸುದ್ದಿ ಆಯ್ತು. ಅದ್ರ ವಿಷಯ ಮಾತಾಡ್ಲಿಕ್ಕೆ ವಿಗ್ ಯಾಕೆ, ಜನರಿಗೆ ಹೇರ್ ಲಾಸ್ ಬಗ್ಗೆ ಇಷ್ಟೊಂದು ಟೆನ್ಷನ್ ಯಾಕೆ ಬರುತ್ತೆ, ಇಷ್ಟು ಡಿಸ್ಪಿರೇಟ್ ಯಾಕೆ ಆಗ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಡಾಕ್ಟರ್ ವೆಂಕಟರಾಮ್ ಮೈಸೂರು, ಕೂದಲು ತಜ್ಞ, ಚರ್ಮರೋಗ ತಜ್ಞ, ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್, ಬನಶಂಕರಿ, ವಿಜಯನಗರ, ಕನಿಂಗ್ಹ್ಯಾಮ್ ರೋಡ್, ಬ್ಯಾಂಗ್ಳೂರು. ಕೂದಲು ಅಂದ್ರೆ ಅಷ್ಟೊಂದು ಸ್ಟ್ರೆಸ್ ಯಾಕಾಗತ್ತೆ ಕೂದಲು ಬಿದ್ದಾಗ? ನೋಡಿ, ಮನುಷ್ಯ ಕೂದಲಿದೆ, ಪ್ರಾಣಿಗಳಿಗೂ ಕೂದಲಿದೆ, ಆದರೆ ಎಲ್ಲಾ ಪ್ರಾಣಿಗಳಲ್ಲೂ ಮನುಷ್ಯನಿಗೆ ಎಲ್ಲರಿಗಿಂತ ಕಮ್ಮಿ ಕೂದಲಿದೆ. ಮ್ಯಾನ್ ಈಸ್ ಎ ನೇಕೆಡ್ ಏಪ್. ಈ ಪುಸ್ತಕ ನೋಡಿ, ನೇಕೆಡ್ ಏಪ್ ಅಂತ. ಅಂದ್ರೆ ಮನುಷ್ಯನಲ್ಲಿ ಕೂದಲುಗಳು ಪ್ರೋಗ್ರೆಸಿವ್ ಆಗಿ ಸೆಂಚುರೀಸ್ ಇಂದ, ಶತಮಾನಗಳಿಂದ, ಯುಗಗಳಿಂದ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ನಮಗ್ ಕೂದಲು ಕಮ್ಮಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಕೂದಲಿಗೆ ಅನಿಮಲ್ಸ್ ಇರೋ ಫಂಕ್ಷನ್ ಹೊಟ್ಟೋಯ್ತು. ಕೂದಲು ಫಂಕ್ಷನ್ನು ಅನಿಮಲ್ಸ್ ಅಲ್ಲಿ ಟೆಂಪರೇಚರ್ ರೆಗ್ಯುಲೇಷನ್ನು, ಪ್ರೊಟೆಕ್ಷನ್ನು. ನಮಗೆ ಟೆಂಪರೇಚರ್ ರೆಗ್ಯುಲೇಷನ್ ಸ್ವೆಟ್ ಗ್ಲ್ಯಾಂಡಿಗೆ ಬಂದ್ಬಿಡ್ತು, ಹಾಗಾಗಿ ಕೂದಲು ಅವಶ್ಯಕತೆನೇ ಇಲ್ಲ. ಆದರೆ ಕೆಲವು ಕಡೆ ಉಳ್ಕೊಂತು, ತಲೆನಲ್ಲಿ, ಮುಖದಲ್ಲಿ, ಆಕ್ಸಿಲಾ, ಚೆಸ್ಟ್, ಗ್ರಾಯಿನ್ ಇಂಥ ಕಡೆ. ಯಾಕೆ ಉಳ್ಕೊಂತು? ಅದು ಸೆಕ್ಷುವಲ್ ಐಡೆಂಟಿಟಿ. ಬಿಯರ್ಡು ಗಂಡಸರಿಗೆ, ಹೆಂಗಸರಿಗಿರಲ್ಲ. ಚೆಸ್ಟ್ ಹೇರ್ ಗಂಡಸರಿಗೆ, ಹೀಗೆ ಸೆಕ್ಷುವಲ್ ಐಡೆಂಟಿಟಿ. ಇನ್ನು ತಲೆದು ಯಾಕೆ ಉಳ್ಕೊಂತು? ಪರ್ಸನಲ್ ಐಡೆಂಟಿಟಿ. ಈ ಮನುಷ್ಯ ಹೀಗೆ ಕಾಣಿಸ್ತಾನೆ, ಇವನ್ ಸ್ಮಾರ್ಟ್ ಆಗಿದ್ದಾನೆ, ಇವನ್ ಹ್ಯಾಂಡ್ಸಮ್, ಚೆನ್ನಾಗಿದ್ದಾನೆ ಅನ್ನೋದಕ್ಕೆ ಕೂದಲೇ ಮುಖ್ಯ. ಎಲ್ಲರೂ ಬೋಳಾಗಿ ಒಂದೇ ಥರ ಇದ್ರೆ ಒಬ್ರಿಗೂ ಇನ್ನೊಬ್ರಿಗೂ ಏನು ವ್ಯತ್ಯಾಸ? ಕೂದಲಿರೋದ್ರಿಂದ ವ್ಯತ್ಯಾಸ. ಹಾಗಾಗಿ ಆ ಕೂದಲು ಹೋಗ್ತಾ ಇದ್ರೆ, ಬೋಳಾಗಕ್ಕೆ ಶುರುವಾದರೆ ಆ ಐಡೆಂಟಿಟಿನೇ ಹೊಟ್ಟೋಗುತ್ತೆ. ನಮ್ಮ ಸ್ವಂತತನ, ನಾವು ಹೀಗಿದ್ದೀವಿ, ನಾವು ಹೀಗೆ ಕಾಣಿಸ್ಬೇಕು, ನಾವು ಹೀಗೆ ಕಾಣಿಸ್ತಿದ್ದೀವಿ, ಅದೇ ಹೊಟ್ಟೋಗುತ್ತೆ. ಹಾಗಾಗಿ ಪೇಷಂಟ್ಗಳಿಗೆ ಅತಿಯಾದ ಟೆನ್ಷನ್, ಸ್ಟ್ರೆಸ್. ಸೊ ಕೂದಲು ಹೋಯ್ತು ಅಂತ ಏನ್ ಮಾಡೋಕ್ಕೂ ರೆಡಿ ಆಗ್ತಾರೆ. ಈಚೆಗೆ ಸಾಕಷ್ಟು ಒಳ್ಳೊಳ್ಳೆ ಟ್ರೀಟ್ಮೆಂಟ್ಗಳಿದೆ, ಟ್ರಾನ್ಸ್ಪ್ಲಾಂಟೇಷನ್ ಇದೆ, ರೀಜನರೇಟಿವ್ ಥೆರಪೀಸ್ ಇದೆ, ಮಷೀನ್ಸ್ ಇದೆ, ಲೇಸರು, ಡ್ರಗ್ಸ್ ಇದೆ, ಎಲ್ಲ ಆಗುತ್ತೆ. ಹಾಗಿದ್ದಾಗಲೂ ಕೂಡ ಕೆಲವು ಸಂದರ್ಭಗಳಲ್ಲಿ ಅವ್ರಿಗೆ ಇದು ಯಾವುದರಿಂದಲೂ ಕೆಲಸ ಆಗದೆ ಇದ್ದಾಗ ವಿಗ್ ಹಾಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಆ ಕೂದಲು ಚೂಸ್ ಮಾಡಿದಾಗ ಆ ತಕ್ಷಣ ಇಲ್ಲಿ ಕೂದಲು ಪೂರ್ತಿ ಕಾಣಿಸುತ್ತೆ. ವಿಗ್ ಅಂತಂದ್ರೆ ನೀವು ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿರ್ಬೋದು, ಹೇರ್ ಫಿಕ್ಸಿಂಗ್, ಹೇರ್ ಬಾಂಡಿಂಗ್, ಹೇರ್ ವೀವಿಂಗ್, ಈ ತರ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ವಿಗ್ ಅಂತ ಯಾರು ಹಾಕಲ್ಲ ಅಲ್ಲಿ. ಹೇರ್ ಬಾಂಡಿಂಗ್, ಹೇರ್ ಫಿಕ್ಸಿಂಗ್, ಹೇರ್ ವೀವಿಂಗ್ ಎಲ್ಲ ಕೂದಲನ್ನ ಕೂರ್ಸೋ ವಿಧಾನಗಳು. ಫಿಕ್ಸ್ ಆಗಿ ಕೂತ್ಕೊಳ್ಳಿ ಅಂತ, ಗಾಳಿ ಬಂದ್ರೆ ಇಲ್ಲ ಹಾರೋಗ್ಬಿಡುತ್ತೆ, ಅದಕ್ಕೆ ವಿಧಾನಗಳು. ಬೇರೆ ಬೇರೆ ಗಮ್ ಹಾಕ್ತಾರೆ, ಮೆಶ್ ಹಾಕ್ತಾರೆ, ಈ ತರ. ಅದನ್ನ ಹಾಕೊಂಡಾಗ ಡೆನ್ಸ್ ಆಗಿ ಕಾಣುತ್ತೆ ಅಂತ ಅವ್ರ ಭಾವನೆ. ಇದು ಒಂದು ಹಂತ ದಾಟದ ಮೇಲೆ, ಒಂದು ವಯಸ್ಸು ದಾಟದ ಮೇಲೆ ಹಾಕೊಂಡ್ರೆ ತಪ್ಪೇನೂ ಇಲ್ಲ. ಅದೇ ತರ ಕೆಲವು ಸತಿ ಅಲಪೇಶಿಯಾ ಏರಿಯಾಟ ಅಂತೆಲ್ಲ ಇರುತ್ತೆ. ಅವ್ರಿಗೆ ನೋಡಿ, ಇಲ್ಲಿ ಫೋಟೋ ನೋಡಿ, ಕಂಪ್ಲೀಟ್ ಟೋಟಲೆಸ್, ಏನು ಕೂದಲೇ ಇಲ್ಲ ಅಂತ ಟೈಮಲ್ಲೂ ಹಾಕ್ಬೋದು. ಆದ್ರೆ ವಿಗ್ಗು ನಿರ್ಜೀವ, ಬೆಳೆಯಲ್ಲ. ಕೂದಲದ ಮುಖ್ಯವಾದ ಕ್ಯಾರೆಕ್ಟರ್ ಏನು? ಬೆಳೆಯುತ್ತೆ, ಕಟ್ ಮಾಡ್ಬೋದು, ಸ್ಟೈಲ್ ಮಾಡ್ಬೋದು. ವಿಗ್ಗಲ್ಲಿ ಅದೆಲ್ಲ ಮಾಡೋಕ್ಕಾಗಲ್ಲ. ಪ್ರತಿನಿತ್ಯನೂ ಒಂದೇ ತರ ಕಾಣ್ತಾರೆ. ಯಾರಿಗಾರು ಗೊತ್ತಾಗ್ಬಿಡುತ್ತೆ ಇವ್ರು ಮೋಸ್ಟ್ಲಿ ವಿಗ್ ಹಾಕೊಂಡಿದ್ದಾರೆ. ಹಾಗಾಗಿ ಕೆಲವ್ರು ಏನ್ ಮಾಡ್ತಾರೆ, 3-4 ಥರದ ವಿಗ್ ಇಟ್ಕೋತಾರೆ, ಚೇಂಜ್ ಮಾಡ್ಕೋತಾ ಇರ್ತಾರೆ. ಆಮೇಲೆ ವಿಗ್ಗು ನಿರ್ಜೀವ ಆದ್ರಿಂದ ಒಂದಷ್ಟು ದಿವಸ ಆದ್ಮೇಲೆ ನಿಮ್ಮ ಬಟ್ಟೆ ಹಳೇದಾದಂಗೆ ವಿಗ್ಗು ಹಳೇದಾಗ್ಬಿಡುತ್ತೆ, ಕೆಟ್ಟದಾಗ ಕಾಣಿಸುತ್ತೆ. ಸೊ ವರ್ಷಕ್ಕೆ 1.5 ವರ್ಷಕ್ಕೆ ಚೇಂಜ್ ಮಾಡ್ತಾ ಇರ್ಬೇಕು. ಕಡೆಯದಾಗಿ ವಿಗ್, ಚೆನ್ನಾಗಿರೋ ವಿಗ್ ಕಾಸ್ಟು 2 ಲಕ್ಷ 3 ಲಕ್ಷ ಆಗತ್ತೆ. 10-15 ಸಾವಿರಕ್ಕೆಲ್ಲ ಒಳ್ಳೊಳ್ಳೆ ವಿಗ್ ಸಿಕ್ಕಲ್ಲ. ಸೊ ಹಾಗಾಗಿ ಕಾಸ್ಟ್ ಫ್ಯಾಕ್ಟರ್ ಕೂಡ ಇದೆ. ಸೊ ವಿಗ್ ಅಂದ ಮಾತ್ರಕ್ಕೆ ಅದು ಪರ್ಫೆಕ್ಟ್ ಸೊಲ್ಯೂಷನ್ ಅಂತಲ್ಲ. ಯಂಗ್ ಮೆನ್, ಚಿಕ್ಕ ವಯಸ್ಸಿನವ್ರಿಗೆ ಅದು ಸರಿಯಾದ ಸೊಲ್ಯೂಷನ್ನೇ ಅಲ್ಲ. ಅವ್ರು ಈ ತರ ಮೆಡಿಕಲ್ ಟ್ರೀಟ್ಮೆಂಟ್ ಅಥವಾ ಸರ್ಜಿಕಲ್ ಟ್ರೀಟ್ಮೆಂಟ್ಗೆ ಬರಬೇಕು. ಇನ್ನೊಂದು ವಿಷಯ ಹೇಳ್ತೀನಿ, ವಿಗ್ ಹಾಕೊಳ್ಳೋದು ಬಿಡೋದು ದಟ್ ಇಸ್ ಎ ಡಿಫರೆಂಟ್ ಇಶ್ಯೂ, ಬೇರೆ ವಿಷಯ ಅದು. ಆದರೆ ಮದುವೆ ಮಾಡ್ಕೊಳ್ಳೋರು ಅಥವಾ ಮದುವೆ ಆಗಿರೋರು ಹಾಕೊಳ್ತಿದ್ದೀನಿ ನಾನು ವಿಗ್ನ ಅನ್ನೋ ವಿಷಯನ ಮುಚ್ಚಿಡಬಾರದು.
ತಿಳಿಸ್ಬಿಡ್ಬೇಕು ಪಾರ್ಟ್ನರ್ಗೆ. ಮುಚ್ಚಿಟ್ರೆ ತುಂಬ ತೊಂದರೆ ಆಗುತ್ತೆ. ನಾನು ಮುಚ್ಚಿಟ್ಟ ಕಾರಣಕ್ಕೆ ಡಿವೋರ್ಸ್ಗಳಾಗಿರೋದನ್ನ ಸಾಕಷ್ಟು ಕೇಸ್ಗಳು ನೋಡಿದ್ದೀನಿ. ಆ ಟೈಮಲ್ಲಿ ಪಾರ್ಟ್ನರ್, ಆ ಹುಡುಗಿರು ಹೇಳ್ತಾರೆ ನಮಗೆ, ಸರ್ ಇವನ್ ಬೋಳಾಗಿದ್ದಾನೆ ಅಂತ ನಾನು ಇವನ್ ಬಿಡ್ತಾ ಇಲ್ಲ, ಇವನು ವಿಗ್ ಹಾಕೋತಿದ್ದಾನೆ ಅಂತಲೂ ಬಿಡ್ತಾ ಇಲ್ಲ, ಆದರೆ ಇವನು ನನ್ನಿಂದ ಅದನ್ನು ಮುಚ್ಚಿಟ್ಟ, ನನಗೆ ಮೋಸ ಮಾಡ್ದ ಅನ್ನೋದಕ್ಕೆ ಬಿಡ್ತಾ ಇದ್ದೀನಿ. ಅವನು ನನಗೆ ಹೇಳಿದ್ದಿದ್ರೆ ನಾನು ಅವನು ಡಿಸೈಡ್ ಮಾಡ್ಕೋತಾ ಇದ್ದೆ. ಯಾಕೆ ಮುಚ್ಚಿಡಬೇಕು? ಯಾರೂ ಕೂಡ ಅದನ್ನ ಮುಚ್ಚಿಡೋದಕ್ಕೆ ಟ್ರೈ ಮಾಡಬಾರ್ದು. ಇರೋ ವಿಷಯನ ಇದ್ದ ಹಾಗೆ ಹೇಳ್ಬಿಡ್ಬೇಕು. ಸಮ್ಮರಿ ನಾವು ಹೇಳಬೇಕು ಅಂತಂದ್ರೆ, ಹೇರ್ ಲಾಸ್ ಇಂದ ಅತಿಯಾಗಿ ಮನಸ್ಸಿಗೆ ಬೇಜಾರಾಗುತ್ತೆ. ಒಳ್ಳೆ ಟ್ರೀಟ್ಮೆಂಟ್ ತಗೊಂಡ್ರು ಒಳ್ಳೆ ರಿಸಲ್ಟ್ ಬರುತ್ತೆ. ಇಲ್ಲಿ ನೋಡಿ, ಟ್ರಾನ್ಸ್ಪ್ಲಾಂಟೇಶನ್ ಇಂದ ಎಷ್ಟು ಚೆನ್ನಾಗಿ ಬಂದಿದೆ. ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಈಗ ರೀಜನರೇಟಿವ್ ಥೆರಪಿ, PRP, ನ್ಯಾನೋಫ್ಯಾಟ್ ಅವೆಲ್ಲ ಬಂದಿದೆ. ಹೊಸ ಹೊಸ ಮಷೀನ್ಗಳಿಂದ ಕೂದಲು ಬೆಳೆಸೋಕ್ಕೆ ಸಾಧ್ಯ. ನಾವು ಈಚೆಗೆ ಒಂದು ಲೇಸರ್ ಮೂಲಕ ಕೂದಲು ಬೆಳೆಸೋಕ್ಕೆ ಸಾಧ್ಯ ಅಂತ ಒಂದು ಜರ್ನಲ್ ಕೂಡ ಪಬ್ಲಿಕೇಶನ್ ಬಂದಿದೆ. ಅದರದನ್ನ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಅದು ಇನ್ನೇನು ಪಬ್ಲಿಷ್ ಆಗುತ್ತೆ ಒಂದು ಜರ್ಮದಲ್ಲಿ. ಹಾಗಾಗಿ ಕೂದಲು ಬೆಳಕು ಶುರುವಾದಾಗಲೇ ಸರಿಯಾಗಿ ನೀವು ಸಲಹೆ ತಗೋಬೇಕು. ಸಲಹೆ ತಗೊಂತಂದ್ರೆ ಎಲ್ಲ ಒಂದು ಬೋರ್ಡ್ ನೋಡದೆ ಅಂತ ಒಳಗೆ ಹೋಗೋದಲ್ಲ. ಅದು ಕ್ವಾಲಿಫೈಡ್ ಡಾಕ್ಟರ್ ಆಗಿರಬೇಕು, ಸ್ಕಿನ್ ಸ್ಪೆಷಲಿಸ್ಟ್ ಆಗಿರಬೇಕು. ಸ್ಕಿನ್ ಸ್ಪೆಷಲಿಸ್ಟ್ ಈಸ್ ದಿ ಟ್ರೂ ಟ್ರೈಕಾಲಜಿಸ್ಟ್. ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತಂದ್ರೆ ಡರ್ಮಟಾಲಜಿಸ್ಟ್, ಪ್ಲಾಸ್ಟಿಕ್ ಸರ್ಜನ್ ಮಾತ್ರ, ಇನ್ಯಾರು ಮಾಡೋಂಗಿಲ್ಲ. ಸೊ ಅಂಥ ಸರಿಯಾದ ಡಾಕ್ಟರ್ ಹತ್ರ ಅಡ್ವೈಸ್ ತಗೋಬೇಕು. ಸರಿಯಾದ ಸೆಂಟ್ರಿಗೆ, ಫೆಸಿಲಿಟೀಸ್ ಇರೋ ಕಡೆ ಸೆಂಟ್ರಿಗೆ ಹೋಗ್ಬೇಕು. ವೆಂಕಟ್ ಸೆಂಟ್ರಲ್ಲಿ ನೋಡಿ, ಒಳ್ಳೊಳ್ಳೆ ಥಿಯೇಟರ್ಸ್ ಇದೆ, ಎಲ್ಲ ಥರದ ಫೆಸಿಲಿಟೀಸ್ ಇದೆ, ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ಕಡೆ ಮಾಡಿಸ್ಕೊಂಡಾಗ. ಸೊ ಹಾಗಾಗಿ ಸರಿಯಾದ ಅಡ್ವೈಸ್ ತಗೊಳ್ಳಿ, ಸರಿಯಾದ ಮೆಡಿಸಿನ್ ತಗೊಳ್ಳಿ. ಏನೋ ಓದ್ದೆ, ಏನೋ ನೋಡಿದೆ, ಗೂಗಲಲ್ಲಿ ನೋಡಿದೆ, ಆ್ಯಪಲ್ಲಿ ನೋಡಿದೆ, ಹಾಗೆಲ್ಲ ಕೂದಲು ಬರೋಕ್ಕೆ ಸಾಧ್ಯ ಇಲ್ಲ. ನಿರಾಶರು ಆಗಬೇಡಿ, ಪಾಸಿಟಿವ್ ಆಗಿರಿ, ಒಳ್ಳೆ ಟ್ರೀಟ್ಮೆಂಟ್ ತಗೊಳ್ಳಿ. ಕೂದಲು ಹೋಯ್ತು ಅಂತ ಬೇಜಾರು ಮಾಡ್ಕೋಬೇಡಿ, ಟೆನ್ಷನ್ ಮಾಡಿಕೊಂಡು ಡಿಪ್ರೆಸ್ ಆಗಿ. ನಾನು ನೋಡಿದ್ದೀನಿ ಒಂದು ಪೇಷಂಟು ಮುಖನೇ ತೋರಿಸ್ತಿರಲ್ಲ ಯಾರಿಗೂ, ಯಾರಾದ್ರೂ ಬಂದರೆ ಬಾಗಿಲು ಹಾಕೊಂಡ್ಬಿಡೋ ಒಂದು ರೂಮ್ ಒಳಗೆ ಹೋಗಿ. ಹಾಗೆಲ್ಲ ಮಾಡ್ಕೊಡು. ಪಾಸಿಟಿವ್ ಆಗಿದ್ದು ಸರಿಯಾದ ಟ್ರೀಟ್ಮೆಂಟ್ ತಗೊಂಡು ಒಳ್ಳೆ ರಿಸಲ್ಟ್ ಪಡ್ಕೊಳ್ಳೋಕೆ ಸಾಧ್ಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇದನ್ನು ಶೇರ್ ಮಾಡಿ, ಸಜೆಷನ್ಸ್ ಕೊಡಿ. ನಮ್ಮ venkatsenter.com ಹೋಗಿ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಳ್ಳಿ. ನಮಸ್ಕಾರ, ಧನ್ಯವಾದ.